ಹಾಯ್ ಫ್ರೆಂಡ್ಸ್, ನಾನಿವತ್ತು ಅದಿತಿ ಪ್ರಭುದೇವ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಿತಿ ಪ್ರಭುದೇವ ಅವರು ಹುಟ್ಟಿದ್ದು ಬಂದು ಜನವರಿ 13, 1994ರಲ್ಲಿ ದಾವಣಗೆರೆಯಲ್ಲಿ ಜನನ ಆಗುತ್ತೆ ಇವ್ರದ್ದು. ಇವರು ಎಜುಕೇಷನ್ ಅಂತ ನೋಡೋದಾದರೆ MBA ಕಂಪ್ಲೀಟ್ ಮಾಡಿದ್ದಾರೆ, ಅದು ಕೂಡ ನಮ್ಮ ಮೈಸೂರು ಇನ್ಸ್ಟಿಟ್ಯೂಷನಲ್ಲಿ. ಹಾಗೆ ಇವರು ಪ್ರಸ್ತುತ ಇರೋದು ಬಂದು ಬೆಂಗಳೂರಲ್ಲೇ ಇವರು ವಾಸವಾಗಿರುವಂಥದ್ದು. ಇವರ ಮೊದಲನೇ ಸೀರಿಯಲ್ ಬಂದು ಗುಂಡ್ಯಾನ್ ಹೆಂಡ್ತಿ ಅನ್ನೋ ಸೀರಿಯಲ್ ಮುಖಾಂತರ ಇವರು ಫಸ್ಟು ಬೆಳ್ಳಿ ತೆರೆಗೆ ಎಂಟ್ರಿ ತಗೋತಾರೆ ಅಂತಲೇ ಹೇಳ್ಬೋದು. ಮೊದಲ ಸೀರಿಯಲ್ ಗುಂಡ್ಯಾನ್ ಹೆಂಡ್ತಿ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ ಅಂತ ಅಂದರೂ ಕೂಡ ಆನಂತರ ಬಂದಂತಹ ನಾಗಿನಿ ಸೀರಿಯಲ್ 2015ರಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಇದರಲ್ಲಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಹಾಗೆ ನಾಗಿನಿ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂತಹ ಒಂದು ಪಾತ್ರ ಅಂತಲೇ ಹೇಳ್ಬೋದು ನಮ್ಮ ಅದಿತಿ ಅವರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ. ಅದಾಂತರ ನೋಡೋದಾದರೆ ಅವರು ಬಜಾರ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. 2019ರಲ್ಲಿ ರಿಲೀಸ್ ಆಗುತ್ತೆ ಅದು. ಆ ಮೂವಿ ಅಷ್ಟೊಂದೇನು ಸಕ್ಸಸ್ ಸಿಗೋದಿಲ್ಲ. ಹಾಗೆ ದೃಶ್ಯಂ ಅನ್ನೋ ಮೂವಿಯಿಂದ ಫಸ್ಟು ಇವರು ಮೂವಿ ಅಂತಲೇ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿ ಸಿನಿಮಾಗೆ ಮೊದಲನೇ ಎಂಟ್ರಿ ತಗೋತಾರೆ 2017ರಲ್ಲಿ. ದೃಶ್ಯಂ ಅಷ್ಟೇನು ಚೆನ್ನಾಗಿ ಬರಲಿಲ್ಲ, ಓಡಲಿಲ್ಲ ಆ ಮೂವಿ. ಆದ್ರೂ ಕೂಡ ನಮ್ಮ ಅದಿತಿ ಅವ್ರಿಗೆ ಆಫರ್ಗಳೇನಷ್ಟು ಕಮ್ಮಿ ಆಗಲಿಲ್ಲ. ಆನಂತರ ಸಿಂಗಮ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಅದಿತಿ ಅವರು. ಅದು ಕೂಡ ಚೆನ್ನಾಗಿ ಹಿಟ್ಟಾಯಿತು ಅಂತಲೇ ಹೇಳ್ಬೋದು. ಆನಂತರ ರಂಗನಾಯಕಿ 2019ರಲ್ಲಿ ರಿಲೀಸ್ ಆಗುತ್ತೆ. ಇದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಆಗಿರುತ್ತೆ. ಇದು ಕೂಡ ಪರವಾಗಿಲ್ಲ, ಚೆನ್ನಾಗಿ ಓಡ್ತು ಅಂತಲೇ ಹೇಳ್ಬೋದು. ಆನಂತರ ಬ್ರಹ್ಮಚಾರಿ, ಆನಂತರ ಈಗ ಸದ್ಯಕ್ಕೆ ರೀಸೆಂಟಾಗಿ ಅಂತ ಅಂದರೆ ಚೂಮಂತರ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅದಿತಿ ಅವರು ಮದುವೆ ಆಗಿದ್ದು ನವೆಂಬರ್ 28, 2022ರಲ್ಲಿ. ಇವರ ಗಂಡನ ಹೆಸರು ಬಂದು ಯಶಸ್ ಪಾಟೀಲ್ ಅಂತ. ಹಾಗೆ ಇವರಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ, ನೇಸರ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಯಾವ ನಟಿ ಬಗ್ಗೆ ಮಾಹಿತಿ ಬೇಕು ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.